ಇಷ್ಟು ಜಲ್ದಿ ನಿಮ್ ಮುಂದೆ ಬಂದು ನಿಂತ್ಕೊಂಡು ಮತ್ತೆ ನಿಮ್ ಸೇವೆ ಮಾಡ್ಲಿಕ್ಕೆ ಧೈರ್ಯವಾಗಿ ನಿಂತಿದ್ದೀನಿ ಅಂತಂದ್ರೆ ನಿಮ್ಮೆಲ್ಲರ ಪ್ರತಿಯೊಂದು ಹೆಣ್ಣು ಮಕ್ಕಳ, ಯುವಕರ, ಎಲ್ಲ ಹಿರಿಯರ, ನನ್ನ ತಾಯಿಂದಿರ, ನನ್ನ ಸ್ವಾಮೀಜಿಗಳ ಎಲ್ಲರ ಪ್ರಾರ್ಥನೆ ನನ್ನನ್ನ ಇವತ್ತು ಹೊರಗಡೆ ಕರ್ಕೊಂಡು ಬಂದಿದೆ. ಡಿಕೆ ಶಿವಕುಮಾರ್ ರಾಜಕೀಯ ಜೀವನದಲ್ಲಿ ಎದುರಿಸಿದ ಸವಾಲುಗಳು ಮತ್ತು ಹೋರಾಟಗಳು. ಸೋಲುಗಳು ಬಂದವು, ಆರೋಪಗಳು ಕೇಳಿ ಬಂದವು, ಸವಾಲುಗಳು ಎದುರಾದವು. ಆದರೂ ಹಿಂದೆ ಸರಿಯದೆ ಹೋರಾಡಿದ ನಾಯಕ. ಕೆಲವರಿಗೆ ಅವರು ಡಿಕೆಶಿ, ಮತ್ತೆ ಕೆಲವರಿಗೆ ಕನಕಪುರದ ಬಂಡೆ, ಇನ್ನು ಕೆಲವರಿಗೆ ಟ್ರಬಲ್ ಶೂಟರ್. ಹೀಗೆ ಹೆಸರುಗಳು ಹಲವು. ಆದ್ರೆ ಕರ್ನಾಟಕ ರಾಜಕೀಯ ಅಂತ ಬಂದಾಗ ಅವರ ಪ್ರಭಾವ ಅಪ್ರತಿಮ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಎನ್ನುವಂತಹ ವರ್ಚಸ್ಸನ್ನ ಪಡೆದಿರುವ ನಾಯಕ ಡಿಕೆ ಶಿವಕುಮಾರ್. ಕರ್ನಾಟಕ ರಾಜಕೀಯದಲ್ಲಿ ಅವರ ಪಯಣ ಒಂದು ಹೋರಾಟದ ಅಧ್ಯಾಯ ಎಂದರೆ ತಪ್ಪಾಗೋದಿಲ್ಲ. ಕರ್ನಾಟಕ ರಾಜಕೀಯದಲ್ಲಿ ಡಿಕೆ ಶಿವಕುಮಾರ್ ಎನ್ನುವಂತಹ ಹೆಸರು ಪ್ರಭಾವ, ಸಂಘಟನೆ ಮತ್ತು ಹೋರಾಟದ ಪ್ರತೀಕವಾಗಿ ಕಾಣಿಸುತ್ತದೆ. ಆದರೆ ಈ ಸ್ಥಾನಕ್ಕೆ ತಲುಪುವ ಅವರ ದಾರಿ ಮಾತ್ರ ಎಂದೂ ಸುಲಭವಾಗಿರಲಿಲ್ಲ. ಅವರ ರಾಜಕೀಯ ಜೀವನ ಅನೇಕ ಸವಾಲುಗಳು, ವಿವಾದಗಳು ಮತ್ತು ನಿರಂತರ ಹೋರಾಟಗಳಿಂದ ತುಂಬಿದೆ. ಆರಂಭಿಕ ರಾಜಕೀಯ ಹೋರಾಟ. ಕನಕಪುರದ ನೆಲದಿಂದ ರಾಜಕೀಯ ಪ್ರವೇಶ ಮಾಡಿದ ಡಿಕೆ ಶಿವಕುಮಾರ್ ಅವರಿಗೆ ಮೊದಲಿನಿಂದಲೇ ತೀವ್ರ ರಾಜಕೀಯ ಪೈಪೋಟಿ ಎದುರಾಯಿತು. ಸ್ಥಳೀಯ ಮಟ್ಟದಲ್ಲಿ ತಮ್ಮದೇ ಪ್ರಭಾವ ಕಟ್ಟಿಕೊಳ್ಳುವುದು ಸುಲಭದ ಕೆಲಸವಾಗಿರಲಿಲ್ಲ. ವಿರೋಧಿಗಳ ಟೀಕೆ, ಪಕ್ಷದೊಳಗಿನ ಸ್ಪರ್ಧೆ ಇವೆಲ್ಲವನ್ನ ಎದುರಿಸುತ್ತಲೇ ಅವರು ಬೆಳೆದರು. ಪಕ್ಷದೊಳಗಿನ ಸ್ಪರ್ಧೆ ಮತ್ತು ನಾಯಕತ್ವದ ಪರೀಕ್ಷೆ. ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರ ನಡುವೆ ತಮ್ಮ ಸ್ಥಾನವನ್ನ ಗಟ್ಟಿಗೊಳಿಸಿಕೊಳ್ಳುವುದು ಆಗ ದೊಡ್ಡ ಸವಾಲಾಗಿತ್ತು. ಹಲವು ಬಾರಿ ನಾಯಕತ್ವದ ಪ್ರಶ್ನೆ, ಒಳ ರಾಜಕೀಯ, ಭಿನ್ನಾಭಿಪ್ರಾಯಗಳ ನಡುವೆ ಸಮತೋಲನ ಸಾಧಿಸಬೇಕಾಯಿತು. ಆದರೂ ಸಂಘಟನೆ ಸಾಮರ್ಥ್ಯದಿಂದ ಅವರು ತಮ್ಮ ಸ್ಥಾನವನ್ನ ಉಳಿಸಿಕೊಂಡ್ರು. ಐಟಿ ಮತ್ತು ಇಡಿ ತನಿಖೆಗಳು. ಡಿಕೆ ಶಿವಕುಮಾರ್ ಅವರ ರಾಜಕೀಯ ಬದುಕಿನ ಅತ್ಯಂತ ಕಠಿಣ ಹಂತಗಳಲ್ಲಿ ಐಟಿ ದಾಳಿ, ಇಡಿ ತನಿಖೆ ಮತ್ತು ಬಂಧನ ಪ್ರಮುಖವಾಗಿದೆ. 2019ರಲ್ಲಿ ನಡೆದ ಬಂಧನವು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಆದರೆ ಜೈಲಿನಿಂದ ಹೊರಬಂದ ನಂತರವೂ ಅವರು ರಾಜಕೀಯವಾಗಿ ಹಿಂಜರಿಯಲಿಲ್ಲ. ಸಂಕಷ್ಟದಲ್ಲೂ ಪಕ್ಷವನ್ನ ಉಳಿಸುವಂತಹ ಹೋರಾಟ. ಕರ್ನಾಟಕ ಕಾಂಗ್ರೆಸ್ ಸಂಕಷ್ಟದಲ್ಲಿದ್ದ ಹಲವು ಸಂದರ್ಭಗಳಲ್ಲಿ ಪಕ್ಷವನ್ನ ಒಗ್ಗೂಡಿಸುವ ಹೊಣೆ ಅವರ ಮೇಲಿತ್ತು. ಶಾಸಕರನ್ನ ಒಗ್ಗೂಡಿಸುವುದು, ಪಕ್ಷದ ಸಂಘಟನೆಯನ್ನ ಬಲಪಡಿಸುವುದು ಇವೆಲ್ಲ ಅವರ ರಾಜಕೀಯ ಪರೀಕ್ಷೆಗಳಾಗಿದ್ವು. ಮುಖ್ಯಮಂತ್ರಿ ಸ್ಥಾನ ಕುರಿತ ಚರ್ಚೆಗಳು. ಉಪಮುಖ್ಯಮಂತ್ರಿಯಾಗಿ ಮತ್ತು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನ ಕುರಿತ ಚರ್ಚೆಗಳು ಹಾಗೂ ಒತ್ತಡಗಳು ಹೆಚ್ಚಾಗಿದ್ವು. ನಾಯಕತ್ವದ ಪ್ರಶ್ನೆ ಎದುರಾದಾಗಲೆಲ್ಲ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬರುತ್ತಲೇ ಇತ್ತು. ಇದು ಅವಕಾಶವಾಗಿದ್ದರೂ ಸವಾಲಾಗಿಯೂ ಪರಿಣಮಿಸಿದೆ. ಕೊನೆಯ ಮಾತು. ಡಿಕೆ ಶಿವಕುಮಾರ್ ಅವರ ರಾಜಕೀಯ ಪಯಣ ನೋಡಿದರೆ ಅದು ಕೇವಲ ಅಧಿಕಾರದ ಕಥೆಯಲ್ಲ. ಅದು ಹೋರಾಟ, ಸಹನೆ ಮತ್ತು ಮತ್ತೆ ಮತ್ತೆ ಎದ್ದು ನಿಲ್ಲುವ ಶಕ್ತಿಯ ಕಥೆ. ರಾಜಕೀಯ ಏರಿಳಿತಗಳ ಮಧ್ಯೆಯೂ ತಮ್ಮ ಪ್ರಭಾವ ಉಳಿಸಿಕೊಂಡ ನಾಯಕ ಡಿಕೆ ಶಿವಕುಮಾರ್. ಸವಾಲುಗಳು ಎಷ್ಟೇ ಬಂದರೂ ಹೋರಾಟ ನಿಲ್ಲಬಾರದು ಎಂಬುದೇ ಅವರ ರಾಜಕೀಯ ಜೀವನ ನೀಡುವಂತಹ ದೊಡ್ಡ ಸಂದೇಶವಾಗಿದೆ.